ನಿನ್ನ ವೆಂಕಟ ನಮ್ಮಶನ ಗುಡ್ ಮೀನಿಂಗ್ ನೋಡೋಣ ನನಗೆ ಹೊಡಿತಾವ್ರೆ ಜಸ್ಟ್ ಸ್ವಲ್ಪ ಫೀಲ್ ಮಾಡೋದು ಬಿಡ್ತಾರಲ್ಲ ಅವರು. ಏನದು ಸುರೇಶ ಏನದು ವೆಂಕಟ? ಅಣ್ಣ ನಾನಂದ್ರೆ ಯಾರು ಏನ್ ಅನ್ಕೊಂಡ್ಬಿಟ್ಟಿದ್ದಾರೆ ಇವರೆಲ್ಲ. ಇಡೀ ಹತ್ತೂರಲ್ಲೂ ಯಾರೇ ಸತ್ರು ಬಾಯಿ ಪಡ್ಕೊಳಕ್ಕೆ ಅಂತ ನಾನು ಒಬ್ಬರೇ ಇರೋದು. ನನ್ಗೆ ಡ್ಯೂಟಿ ಮಾಡಕ್ ಬಿಡ್ತಾರಲ್ಲ ಅವರು. ಡ್ಯೂಟಿ ಆಮೇಲೆ ದುಡ್ಡು. ಸರಿ ದೂರದಲ್ಲಿ ಕೂತ್ಕೊಂಡು ಡ್ಯೂಟಿ ಮಾಡು ಹೋಗು. ರಂಗಪ್ಪ ಹೋಗ್ಬಿಟ್ಟೇನು? ಇನ್ನು ಹೋಗಿಲ್ಲಲೇ? ಹೋಗ್ಲಿಲ್ವಾ? ಇನ್ನು ಹೋಗ್ಲಿಲ್ವಾ ರಂಗಪ್ಪ? ಏನು ಇದು ಒದ್ದು ಆಚೆ ಹಾಕದ್ ಬಿಟ್ಟು ದುಡ್ಡು ಕೊಟ್ಟು ಕಳಿಸ್ತಾ ಇದ್ಯಾ? ನಿನಗೆ ಇವ್ರ ಜೊತೆಲ್ಲ ಹೇಗಿರ್ಬೇಕು ಗೊತ್ತಿಲ್ಲ. ಅವ್ನ್ ಒದ್ರೆ ಏನಾಗುತ್ತೆ ಗೊತ್ತಾ? ಅರೆ 50 ರೂಪಾಯಿ ಕೊಡಕ್ಕೆ ಹೋಗ್ತಾ ಇಲ್ಲ. ಈ ನನ್ ಮಕ್ಕಳಿಗೆ ಇಷ್ಟೊಂದು ಮನೆ ಬೇರೆ, ಇದೊಂದು ವೇಸ್ಟ್ ಬಾಡಿ ಬೇರೆ, ಅದ್ರ ಸುತ್ತಲೂ ಈ ವೇಸ್ಟ್ ಬಾಡಿಗಳು ಈ ನನ್ ಮಕ್ಕಳು ಅಳದ್ ಬೇರೆ. ಅದಕ್ಕಿಂತ ಇದು ಬೆಟರ್ ಅಲ್ವಾ? ರಮೇಶ, ನಿಂಗೆ ಇಂಥವ್ರನ್ನೆಲ್ಲ ಹ್ಯಾಂಡಲ್ ಮಾಡಕ್ ಬರಲ್ಲ. ಇರು, ನಾನು ಪೊಲೀಸಿಗೆ ಫೋನ್ ಮಾಡ್ತೀನಿ. ಸುರೇಶ, ಅದೆಲ್ಲ ಬಿಡು. ನೋಡು, ಇದಕ್ಕೆಲ್ಲ ತುಂಬಾ ಖರ್ಚಾಗ್ತಿದೆ. ನನ್ನ ಹತ್ರ ದುಡ್ಡಿಲ್ಲ. ನನ್ನ ಹತ್ರ ಮಾತ್ರ ಎಲ್ಲಿರುತ್ತೋ? ನೋಡೋ, ದುಡ್ಡು ಕಾಸಿನ ಸಮಾಚಾರ ಅಲ್ಲ ನನ್ನ ಹೆಂಡತಿಗೆ ಸೇರಿದ್ದು. ಅದು ನನ್ ಕೇಳಂಗಿಲ್ಲ. ನಾನು ಯಾರ ಜೊತೆ ಓಡಾಡಿದ್ರು ಅವಳು ನನ್ ಕೇಳಂಗಿಲ್ಲ. ಹಂಗೆ ನೋಡು, ಈ ಖರ್ಚೆಲ್ಲ ನೀನೇ ನೋಡ್ಕೊಂಡ್ಬಿಡು. ನನ್ ಪಾಲಿಂದು ಆಗಾಗ ನಿನ್ ಕೊಡ್ತೀನಿ. ಓಕೆ? ನೋಡ್ದೆ ನಿಮ್ ಚಿಕ್ಕಪ್ಪ ದುಡ್ಡಿಗೆ ಅಪ್ಲಿಕೇಶನ್ ಹಾಕ್ತಾನೇ ಇದಾರೆ. ನೀವ್ ನೋಡಿದ್ರೆ ನಿಮ್ ಅಣ್ಣಂಗ್ ಅಪ್ಲಿಕೇಶನ್ ಹಾಕ್ತಾನೇ ಇದ್ದೀರಾ. ಆದ್ರೆ ಅಲ್ಲಿಂದ ಏನು ಬರ್ತಾ ಇಲ್ಲ. ಹಾಗಂತ ನಾನ್ ದುಡ್ಡು ಕೊಡ್ತೀನಿ ಅನ್ಕೋಬೇಡಿ. ನಿಮ್ ಸಿನಿಮಾಗೆ ₹1,00,00,000 ಬೇಕಾದ್ರೂ ಕೊಡ್ತೀನಿ. ನಮ್ಮಪ್ಪ ನನ್ನ ಹೆಸರು ಬರ್ದಿರೋ 4 ಸೈಟಲ್ಲಿ 2 ಸೈಟ್ ಹೋದ್ರೆ ಹೋಗ್ಲಿ, ಸಿನಿಮಾ ಮಾಡಿ. ಈ ಖರ್ಚಿಗಂತೂ ನಾನ್ ದುಡ್ಡು ಕೊಡಲ್ಲ. ಹೌದು, ಆ ಇನ್ನೊಬ್ಬ ಚಿಕ್ಕಪ್ಪನ್ ಯಾರ್ ಕರ್ಕೊಂಡ್ ಬರ್ತಾರೆ? ಗಾಂಧಿ ರೋಡಲ್ಲಿ ಓಂಕಾರ ಆಶ್ರಮದಲ್ಲಿ ಚಿಕ್ಕಪ್ಪ ಇದ್ದಾನಂತೆ. ನಾವೊಂದು ಕರ್ಕೊ ಬರ್ಬೇಕಂತೆ. ಏನೋ ಯೋಚನೆ ಮಾಡ್ತಿದ್ಯಾ? ನಾನು ಲವ್ ಮಾಡಿರೋ 100 ಹುಡುಗಿಯರಲ್ಲಿ ಇವಳೊಬ್ಬಳು ತುಂಬಾ ಸೀರಿಯಸ್ ಆಗಿ ಲವ್ ಮಾಡ್ತಾ ಇದ್ದೆ. ಬಟ್ ಮಿಸ್ ಆಗ್ಬಿಟ್ಲು. ನನ್ನ ಫಸ್ಟ್ ಲವ್. ಎಷ್ಟೋ ದಿವಸ ಆದ್ಮೇಲೆ ಇವತ್ತವಳನ್ನ ನೋಡ್ತಾ ಇದ್ದೀನಿ. ಎಂದು ನಿನ್ನ ನೋಡುವೆ, ಎಂದು ನಿನ್ನ ಸೇರುವೆ, ಎಂದು ನಿನ್ನ ನೋಡುವೆ. ಎಂದು ನಿನ್ನ ನೋಡುವೆ. ಬನ್ನಿ ಡಾಕ್ಟರ್, ಬನ್ನಿ. ನಿಮಗೆ ಕಾಯ್ತಾ ಇದ್ವಿ. ಧೈರ್ಯ ತಗೊಳ್ಳಿ ರಮೇಶ್. ಆ ದೇವ್ರು ನಿಮ್ ತಂದೆ ಆತ್ಮಕ್ಕೆ ಶಾಂತಿ ಕೊಡು. ಅವ್ರಿಗೆ ಹೋಗ್ಲಿ. ಹೇಗಿದ್ಯಾ ಮಹಾಲಕ್ಷ್ಮಿ? ಧೈರ್ಯ ತಂದ್ಕೋ, ನಾನಿದ್ದೀನಿ. ನಿಜ ಹೇಳಲೇನು ನನ್ನ ಜೀವನೇನು, ನಿಜ ಹೇಳಲೇನು ನನ್ನ ಜೀವನೇ. ಡಾಕ್ಟ್ರೆ, ನಮ್ ಬಾಬಾ ರಂಗಪ್ಪ ಇನ್ನೂ ಹೋಗಿಲ್ಲ. ಅಕ್ಕನ್ ಕೈ ಬಿಟ್ಬಿಟ್ಟು ಅವ್ರ ಕೈ ಚೆಕ್ ಮಾಡ್ರಿ. ಹೋಗ್ರಿ. ಇದು ಒಂದು ಹಳೆ ಪೀಡೆ. ಬದುಕಿದ್ದಾರೆ. ಯಾಕೆ ಗುರುಗಳೇ ಒಂದಾಡ್ತಾ ಇದ್ದೀರಾ? ಜಲಬಾಧೆನಾ ಮಲಬಾಧೆನಾ? ಅಯ್ಯೋ ನಿನ್ನ
ಅರ್ಜೆಂಟ್ ಆಗಿ ಬಂದ್ಬಿಟ್ಟು ಏನು ವರ್ಕೌಟ್ ಆಗಿಲ್ಲ ಅಂತ ನಾನು ಒದ್ದಾಡ್ತಾ ಇದ್ದೀನಿ. ಅದ್ರಲ್ಲಿ ಇವನ್ ಬೇರೆ. ಹಾ ಈಗ ಹೊಳಿತು ನೋಡು. ಈ ಒಪ್ಪ ಸಾಯೋ ತನಕ ನಾವಿಲ್ಲಿ ಕಾಯ್ಕೊಂಡು ಕೂತ್ಕೊಬೇಕಾಗಿಲ್ಲ. ಒಂದ್ ಸ್ಕೀಮ್ ಹೊಳಿತು ನೋಡು. ರಮೇಶ ಇಲ್ಲಿ ನಾವೇನೋ ದುಡ್ಡು ತಿಂತಾ ಇದೀವಿ ಅಂತ ಅನುಮಾನ ಏನಪ್ಪ? ಏನ್ ಚಿಕ್ಕಪ್ಪ ಹೀಗೆಲ್ಲ ಮಾತಾಡ್ತೀರಾ? ಹಾಗೇನಾದ್ರು ಅನುಮಾನ ಇದ್ರೆ ಹೇಳಪ್ಪ, ನಾ ಯಾವ ಕೆಲ್ಸನೂ ಮಾಡಲ್ಲ. ಏನ್ ಹೇಳ್ತೀವಿ ಅದನ್ನ ಕೇಳ್ಕೊಂಡಿರ್ತೀನಿ ಅಷ್ಟೇ, ಆಯ್ತಾ? ಚಿಕ್ಕಪ್ಪ ರಮೇಶ್ ಅವ್ರೆ, ಈಗ ಇಲ್ಲ. ಅಲ್ಲ ನಾನು ಹೇಳದ್ ಕೇಳಿಸ್ಕೊಳ್ಳಿ. ಹೇಳಿ. ನಿಮ್ ತಂದೆಯವ್ರು ಇನ್ನೂ ಹೋಗಿಲ್ಲ. ನೀವು ಬೇಕಾದ್ರೆ ಹೋಗಿ. ಮನೆಗ ಮೇಲಕ್ಕ? ಅಲ್ಲ ನಾನು ಏನ್ ಹೇಳ್ತಿದ್ದೀನಿ ಅಂದ್ರೆ ನಿಮ್ ತಂದೆಯವ್ರು ಇನ್ನೂ ಹೋಗಿಲ್ಲ, ಅದಕ್ಕೆ ಅವ್ರ ಕುತ್ತಿಗೆ ಹಿಸ್ಕಿ ಕಳ್ಸಕ್ಕಾಗಲ್ಲ. ಅಲ್ಲ ರಮೇಶ್ ಇರಿ. ಅರ್ಜೆಂಟ್ ಆಗಿ ಇದೊಂದ್ ಪೀಡೆ. ಈ ತರ ಬಂದಿದ್ದೀರಲ್ಲ, ಹೇಗ್ರಿ ಕರ್ಕೊಂಡು ಹೋಗ್ತೀರಾ? ಗೂಬೆ ನನ್ ಮಕ್ಳ, ಗಾಬೆ ನನ್ ಮಕ್ಳ, ಬೇವರ್ಸಿ ನನ್ ಮಕ್ಳ, ಯಾರೋ ನಿಮ್ಮನ್ನ ಕಳ್ಸಿರೋದು? ರಮೇಶ್ ಅವರು ಸರ್. ಅವನಿಗೂ ಬುದ್ಧಿ ಇಲ್ಲ. ನಿಮ್ಮ ಯೋಗ್ಯತೆ ಪ್ಯಾಂಟು ಶರ್ಟ್ ಬೇರೆ. ಹೋಗ್ರು ಎಲ್ಲಾದ್ರೂ ದನ ಕಾಯಕ್ ಹೋಗಿ. ಕಾರ್ ಮಾಡಕ್ ದುಡ್ಡಿದ್ಯೇನೋ? ಕಾರ್ ಮಾಡಕ್ ದುಡ್ಡಿಡ ಹಾಗಿದ್ರೆ ನಾನು ಶಾಲೆನ ಕಳ್ಕೊತಾ ಇದ್ದೆ. ಏನ್ರು ಅದು ಗುಸುಗುಸು? ಏನಿಲ್ಲ, ಕಾರ್ ಮಾಡ್ಕೊಂಡ್ ಬರ್ತೀವಿ, ಅಲ್ಲಿ ತನಕ ತಡೀರಿ. ಅಲ್ಲಿ ತನಕ ನಮ್ಮ ಅಣ್ಣ ಸ್ಮಶಾನ ತಗೊಂಡೋಗಿರ್ತಾರೆ. ನನ್ನನ್ನು ತಗೊಂಡು ಹೂತಾಕ್ಬಿಡಿ. ಮತ್ತೇನ್ ಮಾಡೋದು? ಬೇವರ್ಸಿ ನನ್ ಮಕ್ಳ, ಗಾಬೆ ನನ್ ಮಕ್ಳ, ಗೂಬೆ ನನ್ ಮಕ್ಳ, ನನ್ನ ಸಾಯ್ಸೋಕ್ ಕರ್ಕೊಂಡು ಹೋಗ್ತಾ ಇದ್ದೀರಾ? ಹೊಡಿಬೇಡಿ ಸರ್, ಹೊಡಿಬೇಡಿ, ಹೊಡಿಬೇಡಿ ಸರ್. ಕಾಫಿ ರಮ್ಮ ಅಪ್ಪ ಕಡೆ ನೋಡೋ. ಮಗನೇ ಆಮೇಲೆ ನೋಡ್ಕೊಂತೀನಿ ನಿನ್ನ. ಕಾಫಿ ಸ್ನೇಹ, ಅರ್ಥ ಮಾಡ್ಕೊ. ಈಗ ನಮ್ಗೆ ದುಡ್ಡ ಮುಖ್ಯ, ಜನ ಮುಖ್ಯ. ಒಂದ್ 2,000 ಹೋದ್ರೇನಂತೆ? ಚಿಕ್ಕಪ್ಪ ಎಲ್ಲಾ ಕಡೆ ಓಡಾಡ್ಕೊಂಡು ಚೆನ್ನಾಗಿ ಕೆಲಸ ಮಾಡ್ತಾರೆ. ನಾನು ಒಬ್ಬರಿಂದಾನೆ ಎಲ್ಲಾ ಕಡೆ ಗಮನ ಕೊಡಕ್ ಆಗಲ್ಲ. ರೀ ಏನಾದ್ರೂ ಮಾಡ್ಕೊಳ್ರಿ. ಆ ಯಪ್ಪ ಎಷ್ಟ್ ದುಡ್ಡು ತಿಂದ್ರೆ ನನ್ಗೇನು? ನಿಮ್ ಅಣ್ಣನ್ಗೆ ಮತ್ತೆ ಮೇಲ್ಗಡೆ ರೂಮಲ್ಲಿ ಸ್ಟೈಲ್ ಆಗಿ ಇಂಗ್ಲಿಷ್ ನಾವೆಲ್ ಇಟ್ಕೊಂಡು ಕಾಲ್ ಚಚ್ಕೊಂಡು ಮಲ್ಕೊಂಡಿದಾರಲ್ಲ ನಿಮ್ ಅತ್ಗೆ, ಅವ್ರಿಗೆ ದುಡ್ಡು ಬಿಚ್ಚಕ್ ಹೇಳ್ರಿ. ನಾನು ಓಡಾಡೋದಲ್ದೆ ದುಡ್ಡು ಬೇರೆ ಖರ್ಚು ಮಾಡ್ಬೇಕಾ? ಅವ್ರಿಗೆ ಬುದ್ಧಿ ಇಲ್ಲ, ಹಾಗಾಡ್ತಾರೆ. ನಮಗೇನ್ ಬುದ್ಧಿ? ಬುದ್ಧಿ ಯಾಕಿಲ್ಲ ರೀ? ಸಣ್ಣ ಬುದ್ಧಿ, ಕೆಟ್ಟ ಬುದ್ಧಿ, ಕ್ರಿಮಿನಲ್ ಬುದ್ಧಿ, ಮನೆ ಹಾಳು ಮಾಡೋ ಬುದ್ಧಿ ಬೇಕಾದಷ್ಟು ಬುದ್ಧಿ ಇದೆ. ಏಯ್, ಅವ್ರಿಗೇನೋ ಮಾನ ಮರ್ಯಾದೆ ಇಲ್ಲ, ಅದು ತಕ್ಕಂಗ ಆಡ್ತಾರೆ. ಅವ್ರು ತಕ್ಕಂಗ ಆಡ್ತಿಯಲ್ಲ, ನಿನಗೂ ಮಾನ ಮರ್ಯಾದೆ ಇಲ್ವಾ? ಹೌದಾ? ನನ್ಗೆ ಬುದ್ಧಿ ಸ್ನೇಹ, 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 ನೋಡ್ ಪ್ಲೀಸ್. ಹೊಡೆದ್ರೆ ನಿಮ್ಗೆ. ಸ್ನೇಹ, ಒಂದ್ ನಿಮಿಷ ಸರ್. ಸ್ನೇಹ, ಸ್ನೇಹ, ಏನ್ರಿ ಅದು? ದಯವಿಟ್ಟು ಒಂದು ಹೆಲ್ಪ್ ಆಗ್ಬೇಕು ಸರ್. ಏನು? ಆ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಡಿ ಸರ್. ಅವನ ನಂಗೆ ಆಡ್ತಿರೋ ತುಂಬಾ ಇಂಡಿಸೆಂಟ್ ಅನ್ಸಲ್ಲ ಸರ್. ಏನ್ರಿ ಮಾಡಕ್ಕಾಗತ್ತೆ? ನೀವು ಮಾಡ್ತಿರೋದು ಇಂಡೀಸೆಂಟ್ ಅಂತ ನನಗನ್ನಿಸ್ತಿದೆ. ಈ ಟೈಮಲ್ಲಿ ಫೋನ್ ಬೇರೆ. ಸರ್ ಅದೇ ಸರ್, ಕರ್ಕೊಂಡ್ ಬರ್ತಿದ್ದೀನಿ. ಒಂದ್ 3 ಕಿಲೋಮೀಟರ್ ಸರ್, 3 ನಿಮಿಷದಲ್ಲಿ ಬಂದ್ಬಿಡ್ತೀನಿ. ಪಾಪಿ ನನ್ನ ಮಗನೇ, ಏನಾಯ್ತು? ಇರಿ ಸರ್, ಗಾಡಿ ಸ್ಟಾರ್ಟ್ ಮಾಡೋಣ. ಕಾಲ್ ಕಿತ್ಕೊಳ್ಳೋ. ಯಾವನು ಕಾಲ್ ಬಿಟ್ಟವನು? ಸರ್ ಹೊಡಿಬೇಡಿ ಸರ್, ಟ್ರೈ ಮಾಡ್ತೀನಿ. ಕೊಡ್ತಾ ವೆಂಟ, ಯಾಕೋ ಹಿಂಗ್ ಕುಣಿತಿದ್ಯಾ? ನಿಮ್ಮಪ್ಪ ಸತ್ತೋದಂತನ? ಅವ್ರಿನ್ನು ಬದುಕಿದಾರ ಕಣ. ಹಂಗಾದ್ರೆ ಅವ್ರ ಸತ್ ಮೇಲೆ ಕುಣಿತೀನಣ್ಣ. ಅದೆಲ್ಲ ಬೇಡ, ತಗೋ ಸಾಕು, ನಿನ್ ಡ್ಯೂಟಿ ಹೊರಡು. ಕೊಂದಾಕ್ಬಿಡ್ತೀನಿ, ನಡಿ ಆಚೆ.
ಹೆಂಗ ಒಂದು ಕ್ವಾರ್ಟರ್ಗಾಯ್ತು. ಹಾ ಈಗ ನಕ್ಕಿದ್ ಸಾಕು, ಭಜನೆ ಮಾಡೋಣ. ಹೋಗಾದಿರೆಲೋ ರಂಗ ಒಂದೇ ಒಂದು ಆಸೆಯು ತೋಳಲಿ ಬಳಸಲು, ಒಂದೇ ಒಂದು ಬಯಕೆಯು ನಿನ್ನ ಮುದ್ದಾಡಲು. ಆಮುದೇವಿಯಲ್ಲಿ